ಹಾಯ್ ಹಲೋ ಕಲಿಕಾ ಬಂಧುಗಳೇ, ನಮ್ಮ ಬೆನಕಾಮ್ ಅಕಾಡೆಮಿ ಆಫ್ ಆರ್ಟ್ನ ವಿಡಿಯೋ ಚಾನಲ್ಗೆ ಸ್ವಾಗತ. ಮುಂಚೆ ನಾನು ಸ್ಟಾರ್ಟ್ ಮಾಡಿದಾಗ ಈ 30 ಡೇಸ್ ಚಾಲೆಂಜಿಂಗ್ ಕ್ಲಾಸಸ್ ಅಂತ ಸ್ಟಾರ್ಟ್ ಮಾಡಿದಾಗ ಸ್ಕ್ರಿಬ್ಲಿಂಗ್ ಹೇಳ್ಕೊಟ್ಟಿದ್ದೆ. ಸ್ಕ್ರಿಬ್ಲಿಂಗ್ ಹೇಗೆ ಮಾಡೋದು, ಅದು ಗೀಚೋದು ಹೇಗೆ ಅಂತಂದು, ಅದನ್ನ ಗೀಚೋದು ಇವಾಗ ಲ್ಯಾಂಡ್ಸ್ಕೇಪ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಅದು ಉಪಯೋಗಕ್ಕೆ ಬರುತ್ತೆ. ಆದ್ರಿಂದ ಇದು ಫಸ್ಟ್ ಗೀಚ್ತಾ 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 ಒಂದು ಚಿತ್ರವನ್ನು ಬಿಡಿಸ್ಬೇಕಾಗುತ್ತೆ. ಅದೇ ಗೀಚ್ತಾ 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 ನೀವು ಅದನ್ನ ಒಂದು ಟ್ರೀ ಫಾರ್ಮೆಟಿಗೆ ತರ್ಬೋದು. ಯಾವ ಥರನಾದ್ರೂ ಗೀಚಿ, ನಿಮ್ಮ ಮನಸ್ಸಿಗೆ ಬಂದಾಗ ಹೆಂಗೆ ಗೀಚಿದ್ನ ಅದನ್ನ ಒಂದು ಮರದ ಆಕಾರವನ್ನ ಕೊಡ್ಬೋದು. ಹೀಗೆ ಲ್ಯಾಂಡ್ಸ್ಕೇಪ್ ಮಾಡೋದಕ್ಕಿಂತ ಮುಂಚೆ ಆ ನೇಚರ್ ಸ್ಟಡೀಸ್ ಅಂತಂದು ಏನು ಹೇಳ್ತೀವಿ, ಅದಕ್ಕೆ ಮಾಡೋದಕ್ಕಿಂತ ಮುಂಚೆ ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಸ್, ಅಂದರೆ ಬೇರೆ ಬೇರೆ ವಿಧವಾದಂಥ ಟ್ರೀಸ್ಗಳು, ವಿಧವಾದಂಥ ಟೆಕ್ನಿಕ್ಗಳಲ್ಲಿ ಅದನ್ನು ತೋರಿಸ್ತಾ ಹೋಗ್ತೀನಿ ರಫ್ ಆಗಿ ಸ್ಕ್ರಿಬ್ಲಿಂಗ್ ಸ್ಕೆಚ್ಚಲ್ಲಿ. ಆ ಸ್ಕೆಚ್ ಅಂದ ತಕ್ಷಣ ಎಲ್ಲದಕ್ಕೂ ಸ್ಕೆಚ್ ಅಂತಲೇ ಕರೀತಾರೆ ಕಾಮನ್ ಆಗಿ. ಆದರೆ ಇಲ್ಲಿ ಸ್ಕೆಚ್ ಅಂತಂದರೆ ಇಲ್ಲಿ ಟೈಮ್ ಸ್ಕೆಚ್ ಅಂತೀವಿ, ಸ್ಕ್ರಿಬ್ಲಿಂಗ್ ಸ್ಕೆಚ್ ಅಂತೀವಿ. ತುಂಬ ಇದಾಗಿರುವಂಥದ್ದು, ಡಿಟೇಲ್ ಇರುವಂಥ ಸ್ಕೆಚಸ್ಸು ಆಗುತ್ತೆ ಇಲ್ಲಿ. ಈಗ ಫಸ್ಟ್ ನಾನು ಸ್ಕ್ರಿಬ್ಲಿಂಗ್ ಸ್ಕೆಚ್ ಮಾಡ್ತಾ ಇದ್ದೀನಿ, ಆಮೇಲೆ ಹೋಗ್ತಾ 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 ಡೀಟೇಲ್ಗೆ ಹೋಗ್ತಾ ಹೋಗೋಣ. ಆಗ ಸ್ಟೆಪ್ ಬೈ ಸ್ಟೆಪ್ ಆಗೋದ್ರೆ ನಿಮಗೆ ಅದು ಅನುಕೂಲ ಆಗುತ್ತೆ ಕಲಿಯೋದಕ್ಕೆ. ಅದನ್ನ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ. ಆ ನಂತರ ಗ್ಯಾಪ್ ಅದ್ರದ್ದು ಲ್ಯಾಂಡ್ಸ್ಕೇಪ್ ಎಲ್ಲಿಂದ ತಗೋಬೇಕು, ಆ ಲ್ಯಾಂಡನ್ನು ಎಲ್ಲಿ ತಗೋಬೇಕು, ಲ್ಯಾಂಡ್ ಪರ್ಸ್ಪೆಕ್ಟಿವ್ ಹೆಂಗೆ ತೋರಿಸ್ಬೇಕು ಅನ್ನೋದನ್ನು ಕೂಡ ಪರ್ಸ್ಪೆಕ್ಟಿವ್ನು ಮಾಡ್ತಾ ಹೋಗ್ತೀನಿ. ಪರ್ಸ್ಪೆಕ್ಟಿವ್ನಲ್ಲಿ 1 ಪಾಯಿಂಟ್ ಪರ್ಸ್ಪೆಕ್ಟಿವ್, 2 ಪಾಯಿಂಟ್ ಪರ್ಸ್ಪೆಕ್ಟಿವ್, 3 ಪಾಯಿಂಟ್ ಪರ್ಸ್ಪೆಕ್ಟಿವ್, 4 ಪಾಯಿಂಟು ಇದೆ, ಎಲ್ಲ ಕೂಡ ತೋರಿಸ್ತಾ ಹೋಗ್ತೀನಿ. ಮತ್ತು ಬೇರೆ ಬೇರೆ ಟ್ರೀ ಮರಗಳ ಒಂದು ಸ್ಟ್ರಕ್ಚರ್ಸು, ಅದರ ಕ್ಯಾರೆಕ್ಟರ್ಗಳು, ಆ ಕ್ಯಾರೆಕ್ಟರ್ಗಳು ಹೆಂಗಿರುತ್ತೆ, ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತಕ್ಕಂಥದ್ದು ನೇಚರ್ ಸ್ಟಡಿನ ಮಾಡ್ಬೋದು. ಯಾಕೆಂದ್ರೆ ನೇಚರ್ ಸ್ಟಡಿ ಅಂತಂದರೆ ಇದು ಅಪಾರವಾದ ದೊಡ್ಡ ಸಬ್ಜೆಕ್ಟು. ಆದರೆ ಇಲ್ಲಿ ಫ್ರೀಡಮ್ ಇರುತ್ತೆ. ನೀವು ಪೋರ್ಟ್ರೈಟಲ್ಲಿ ಬೇರೆ ಇದರಲ್ಲೆಲ್ಲನೂ ಅನಾಟಮಿ ಸ್ಕೆಚಸ್ ಮಾಡಬೇಕು, ತುಂಬ ಕಷ್ಟದ ಕೆಲಸ ಅಲ್ಲಿ. ಹಾಗಾಗಿ ಇಲ್ಲಿ ನೋಡಿ, ಇವಾಗ ಇದು ಮಾಡ್ತಾ ಇದ್ದೀನಿ, ಇದು ಈ ಪೆನ್ಸಿಲ್ನಲ್ಲೇ ಪ್ಯಾಚಸ್, ಲೈಟು, ಮೀಡಿಯಮು, ಡಾರ್ಕು. ಇದು ಸ್ಕ್ರಿಬ್ಲಿಂಗ್ ಪ್ಯಾಚಸ್. ಇದು ಲೈಟ್ ಪ್ಯಾಚಸ್, ಫಸ್ಟ್ ಲೈಟ್ ಪ್ಯಾಚಸ್ ಹಾಕೊಂಡು ಪೆನ್ಸಿಲನ್ನು ಸ್ವಲ್ಪ ಮಲಗಿಸ್ಬಿಟ್ಟು ಕೆಳಗಡೆಯಿಂದ ಹಿಡ್ಕೊಳ್ಳಿ. ಪೆನ್ಸಿಲ್ ಹಿಡ್ಕೊಳ್ಳೋದು ಹೇಗೆ ತೋರಿಸ್ತೀನಿ ಆಮೇಲೆ ಒಂದ್ಸರಿ. ಆ ಥರ ಪ್ರೆಸ್ಸಿಂಗ್ ಮಾಡ್ತಾ ಹೋಗ್ಬೇಕು. ಲೈಟ್ ಟೋನ್ಸ್, ಅದು ಲೈಟ್ ಟೋನ್ಸು ಆಮೇಲೆ ಮೀಡಿಯಮ್ ಟೋನ್ಸು ಆಗ್ತಾ ಹೋಗ್ಬೇಕು ಅದ್ರ ಮೇಲೇ. ಅದು ಒಂದು ಮರ, ಅದು ಒಂದು ಕ್ಯಾರೆಕ್ಟರ್ನ, ಅದು ಹೇಗೆ ಕೆಳಗಡೆ ಹಿಂಗೆ ಜೋತ್ ಬಿದ್ದಿರುತ್ತೆ, ಅದರ ವೆಯ್ಟಿಗೆ ನ್ಯಾಚುರಲ್ ಆಗಿ ಇರ್ತಕ್ಕಂಥ ಟ್ರೀನ ಮಾಡಬೇಕಾದ್ರೆ ಈಗ ಟೋನ್ಸ್ಗಳನ್ನ ಇದು ಮಾಡಬೇಕು. ಟೋನ್ಸ್ಗಳು ಅಂತಂದರೆ ಇದ್ರ ಮೇಲೆ ಸನ್ಲೈಟ್ ಬಿದ್ದಿರುತ್ತೆ, ಮೇಲಿನ ಲೀಫ್ ಎಲ್ಲ ಲೈಟಾಗಿ ಕಾಣಿಸ್ತಾ ಇರುತ್ತೆ, ಸ್ವಲ್ಪ ಕೆಳಗಿನ ಲೀಫಿಗೆ ಅದಕ್ಕೆಲ್ಲ ಶಾಡೋಸು ಬಿದ್ದಿರುತ್ತೆ. ಅದ್ರ ಮೇಲಿಂದ ಲೀವ್ಸ್ ಕೆಳಗಿನ ಶಾಡೋ ಕೆಳಗೆ ಬೀಳುತ್ತೆ, ಅದ್ರ ಕೆಳಗಡೆ ಇರ್ತಕ್ಕಂಥ ಲೀವ್ಸಿಗೆ ಎಲ್ಲ ಶಾಡೋ ಕೆಳಗಡೆ ಬೀಳುತ್ತೆ. ಅವಾಗ ಮೇಲಿಂದ ಲೈಟು, ಡಾರ್ಕ್, ಮೀಡಿಯಮು, ಡಾರ್ಕು, 3 ಟೋನ್ಸು. ಇಲ್ಲಿ 3 ಟೋನ್ಸ್ ಮಾತ್ರ ತೋರಿಸ್ತೀವಿ. ಇನ್ನು ಡೀಟೇಲ್ ಮಾಡ್ತಾ 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 ನನಗೆ ಟೋನ್ಸ್ಗಳು ಜಾಸ್ತಿ ಸಿಗ್ತವೆ. ಈಗ ಸದ್ಯಕ್ಕೆ 3 ಟೋನ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ ಇಲ್ಲಿ. 3 ಟೋನ್ಸಲ್ಲೇ ನಿಮಗೆ ಬೇಕಾದಷ್ಟು ಅದು ಎಫೆಕ್ಟು, 3D ಎಫೆಕ್ಟು ಕಾಣಿಸ್ತಾ ಇದೆ. ಅದೇ ಥರ ಕ್ಯಾರೆಕ್ಟರ್ ವೈಸು ಟ್ರೀಗಳ್ನು ಕೂಡ ನಾವು ಕ್ಯಾರೆಕ್ಟರ್ ಸ್ಟಡಿ ಮಾಡಬೇಕಾಗತ್ತೆ. ಅದನ್ನ ಆಮೇಲೆ ಅದನ್ನ ಲೈಟು ಡಾರ್ಕು ಇದು ಹಾಕಿದ್ಮೇಲೆ ಸ್ಟೆಮ್ಸನ್ನ ಹಾಕ್ಬೇಕು ಅದಕ್ಕೆ. ಆ ಸ್ಟೆಮ್ಸ್ನಲ್ಲೂ ಕೂಡ ಕ್ಯಾರೆಕ್ಟರ್ ಇರುತ್ತೆ. ಬೇರೆ ಬೇರೆ ಟ್ರೀ ಮರಗಳು, ಬೇರೆ ಬೇರೆ ಕ್ಯಾರೆಕ್ಟರಲ್ಲಿ ಮರಗಳು ಇರ್ತವೆ. ಇದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಮರದ ಚಿತ್ರ ನೋಡಿ. ಇದು ಸ್ಟೆಮ್ ಹಾಕ್ತಾ ಇದ್ದೀನಿ ಇವಾಗ. ಸ್ಟೆಮ್ನಲ್ಲಿ ಸಾಮಾನ್ಯವಾಗಿ ಇರ್ತಕ್ಕಂಥದ್ದು ಇದು ಮರ. ಇದು ಈ ಮರದ ಒಂದು ಸ್ಟೆಮ್ಮು, ಅದ್ರದ್ದು ಕೆಳಗಡೆ ಬೇರು, ಮತ್ತೆ ಆ ನೆಲಕ್ಕೆ ಆಗ್ತಕ್ಕಂಥ ಸ್ಟ್ರೋಕ್ಸು ಕೂಡ ಹಾರಿಜಾಂಟಲ್ ಸ್ಟ್ರೋಕ್ಸ್ ಹಾಕ್ತಾ ಇದ್ದೀನಿ. ಹಾರಿಜಾಂಟಲ್ ಸ್ಟ್ರೋಕ್ಸು ನೆಲ ಎಫೆಕ್ಟ್ ಕಾಣಬೇಕು ಅಂದರೆ, ಗ್ರೌಂಡ್ ಎಫೆಕ್ಟ್ ಕಾಣಬೇಕು ಅಂದರೆ ಹಾರಿಜಾಂಟಲ್ಲಾಗೆ ಸ್ಟ್ರೋಕ್ಸ್ ಹಾಕ್ಬೇಕಾಗುತ್ತೆ. ಇದನ್ನ ಇಲ್ಲಿ ಒಂದು ಕಲ್ಲು, ಆ ಕಲ್ಲಿಗೂ ಕೂಡ ಎಲ್ಲ ಹಾರಿಜಾಂಟಲ್ ಬಿಟ್ಟು ವರ್ಟಿಕಲ್ ಇವನ್ನ ಹಾಕ್ತಾ ಲೈನ್ಸ್ ಹಾಕಿದ್ದೀನಿ. ಅಲ್ಲಿ ಹಾರಿಜಾಂಟಲ್ ಹಾಕಿದ್ರೆ ಫ್ಲಾಟ್ ಆಗ್ಬಿಡುತ್ತೆ, 3D ಎಫೆಕ್ಟ್ ಬರಲ್ಲ.
ಇಲ್ಲಿ ಮಾತ್ರ ಹಾರಿಜಾಂಟಲ್ ಹಾಕಿ ಅದ್ರ ಮೇಲೆ ವರ್ಟಿಕಲ್ ಆಗಿ ಸ್ಟ್ರೋಕಲ್ಲಿ ನಾವು ಇದನ್ನ ಗ್ರಾಸ್ ಎಲ್ಲ ಹಾಕ್ಬೋದು. ಚಿಕ್ಕ ಚಿಕ್ಕ ಸ್ಟೋನ್ಸು ಟ್ರೀಗಳು ಕೂಡ ಮಾಡ್ಬೋದು. ಅವಾಗ ಅದು 3D ಎಫೆಕ್ಟ್ ಬರುತ್ತೆ, ನೆಲದ ಎಫೆಕ್ಟು ಕೂಡ ನಮಗೆ ಚೆನ್ನಾಗಿ ಕಂಡು ಬರುತ್ತೆ. ಇದ್ರ ನಂತರ ಅದನ್ನ ಹಂಗೆ ಡೆವಲಪ್ ಮಾಡ್ತಾ ಹೋಗ್ಬೋದು. ನೆಲನು ಮತ್ತೆ ಅಲ್ಲಿ ನೀರು ಇದು ಯಾವ್ದು ಡಿಸ್ಟೆನ್ಸ್ ಫೀಲಿಂಗ್ಸು ಅದನ್ನೆಲ್ಲನೂ ಮಾಡ್ತಾ ಹೋಗ್ಬೋದು. ಅದು ಮುಂದಿನ ವಿಡಿಯೋಗಳೆಲ್ಲ ಸಿಗುತ್ತೆ ನಿಮಗೆ. ಈ ಒಂದು ಮರ ಮತ್ತೆ ಅದ್ರದ್ದ ಸ್ಟೆಮ್ಸ್ಗಳು, ಇದು ಸಾಮಾನ್ಯವಾಗಿ ಸ್ಟೆಮ್ಸು ಇದೆಲ್ಲ ಹಾಕುವಾಗ ಎಲ್ಲ ತಿನ್ನು ಬರಬೇಕಾಗುತ್ತೆ. ಟ್ರೀ ಯಾವಾಗಲೂ ಮೇಲೆ ಹೋಗ್ತಾ ಹೋಗ್ತಾ ತಿನ್ನಾಗುತ್ತೆ, ಕೆಳಗಡೆ ಬುಡದಲ್ಲಿ ದಪ್ಪ ಆಗ್ತಾ ಬರುತ್ತೆ. ಯಾಕಂದ್ರೆ ಕೆಳಗಡೆಯಿಂದ ಮೇಲ್ಗಡೆ ಬೆಳ್ಕೊಂಡು ಹೋಗುತ್ತಲ್ಲ, ಆದ್ರಿಂದ ಈಗ ನೋಡಿ ಕಲರ್ ಅದೇ ಅದೊಂದು ವರ್ಕನ್ನು ನೀವು ಕಲರ್ನಲ್ಲಿ ನೋಡ್ಬೋದು. ಕಲರ್ನಲ್ಲೂ ಕೂಡ ಇದು ಸೇಮು ಟೋನ್ಸ್ ಬರುತ್ತೆ. ಆದರೆ ಇಲ್ಲಿ ನಾವು ಲೈಟ್ ಫಸ್ಟ್ ಹಾಕ್ತೀವಿ. ಲೈಟ್ ಕಲರ್ ಯಾವುದು, ಇಲ್ಲಿ ಕಲರ್ ಪೆನ್ಸಿಲ್ಗಳು ಬದಲಾವಣೆ ಆಗ್ತವೆ. ಟೋನ್ಸ್ ಎಲ್ಲ ಸೇಮ್ ಹಂಗೆ ಇರುತ್ತೆ, ಏನು ಬದಲಾವಣೆ ಇರಲ್ಲ. ಈ ಕಲರ್ಗಳು ಬದಲಾವಣೆ ಆಗ್ತವೆ. ಈಗ ಲೈಟ್ ಕಲರ್ನಲ್ಲಿ ಮಾಡ್ತಾ ಇದ್ದೀನಿ, ಕಲರ್ ಅದು ಕೂರ್ತಾ ಇಲ್ಲ ಸರಿಯಾಗಿ. ಈಗ ಇನ್ನೊಂದು ಮೀಡಿಯಮ್ ಟೋನು ಬರುತ್ತೆ, ಗ್ರೀನ್ ಕಲರು, ಮೀಡಿಯಮ್ ಗ್ರೀನು. ಇದ್ರ ಮೇಲೆ ಮೀಡಿಯಮ್ ಗ್ರೀನ್ನ ಪ್ಯಾಚಸ್ಗಳನ್ನ ಹಾಕ್ತಾ ಹೋಗ್ಬೇಕು. ನಂತರ ಡಾರ್ಕ್ ಗ್ರೀನ್ ಪ್ಯಾಚಸ್ ಹಾಕ್ತಾ ಹೋಗ್ಬೇಕು. ಇದಕ್ಕೆ ಪೇಪರ್ ಬೇರೆನೇ ಬೇಕು ಇದಕ್ಕೆ, ಕಲರ್ ಪೆನ್ಸಿಲ್ಗೆ. ಇದು ಮಾಮೂಲಿ ಆರ್ಡಿನರಿ ಪೆನ್ಸಿಲ್ನಲ್ಲಿ ಅದೇ ಇದರಲ್ಲಿ ಮಾಡ್ತಾ ಇದ್ದೀನಿ. ಹಂಗಾಗಿ ಪೆನ್ಸಿಲ್ ಅಷ್ಟು ಬ್ರೈಟಾಗಿ ಕಾಣ್ತಾ ಇಲ್ಲ. ಅದನ್ನು ಬ್ರೈಟಾಗಿ ಮಾಡಬೇಕು ಅಂತಂದರೆ ಟೋನ್ಸ್ ಇದು ಜಾಸ್ತಿ ಡಾರ್ಕ್ ಟೋನ್ ಮಾಡಿದಾಗ ಅದು ಬರುತ್ತೆ. ಈಗ ಕರೆಕ್ಟ್ ಟೋನ್ ಒಂದು ಮಾಡ್ತೀನಿ ನೋಡಿ. ಕರೆಕ್ಟ್ ಟೋನ್ ಬಂದ ಮೇಲೆ ಅದಕ್ಕೆ ಒಂದು ಜೀವ ಬರುತ್ತೆ. ಯಾಕೆಂದ್ರೆ ಎರಡೇ ಟೋನ್ನಲ್ಲಿ ಅಷ್ಟು ಕಾಣಿಸಲ್ಲ ಅದು. ಸೇಮ್ ಟೆಕ್ನಿಕ್ ಟ್ರೀನೇ ಇಲ್ಲಿ ಬರ್ತಾ ಇದೆ. ಇದನ್ನು ಕೂಡ ನೀವು ಇದರ ಪ್ರಾಕ್ಟೀಸ್ ಮಾಡ್ಬೋದು. ಟೋನ್ಸ್ ಬರದೇ ಇದ್ರೆ ನಿಮಗೆ ಎರಡು ಮೂರು ಸಾರಿ ಪ್ರಾಕ್ಟೀಸ್ ಮಾಡಿ. ನೀವು ಎಷ್ಟು ಸರ್ತಿ ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಒಳ್ಳೆಯದು. ಯಾಕೆಂದರೆ ಫಸ್ಟು ಮಾಡಿದ್ದನ್ನ ಸೆಕೆಂಡ್ ಮಾಡುವಾಗ ಮರ್ತುಬಿಟ್ಟು ಇನ್ನೂ ಸ್ಟ್ರೋಕ್ಸ್ ಎಲ್ಲ ಮರ್ತೋಗುತ್ತೆ, ಮತ್ತು ಇನ್ನೂ ಕೆಟ್ಟದಾಗಿ ಬರುತ್ತೆ. ಫಸ್ಟ್ ಟೈಮ್ ಮಾಡಿದಷ್ಟು ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಮಾಡಿದಾಗ ಬರಲ್ಲ. ಬರಬೇಕು ಅಂತಂದರೆ ನೀವು ಪೂರ್ತಿ ಫಸ್ಟ್ ಟೈಮ್ ಹೆಂಗೆ ಟ್ರೈ ಮಾಡಿದ್ರು ಅದೇ ಥರ ಸೆಕೆಂಡ್ ಟೈಮು ಕೂಡ ಟ್ರೈ ಮಾಡಬೇಕು. ಅಷ್ಟೇ ಇಂಟ್ರೆಸ್ಟ್ ಇಟ್ಕೊಂಡು, ಅಷ್ಟೇ ಪೆನ್ಸಿಲ್ ಹೋಲ್ಡಿಂಗ್ ಇಟ್ಕೊಂಡು ಮಾಡಬೇಕಾಗುತ್ತೆ. ಇಲ್ಲಾಂದರೆ ಆ ಟೋನ್ಸ್ ಕರೆಕ್ಟಾಗಿ ಬರಲ್ಲ. ಆ ಟೋನ್ಸ್ ಕರೆಕ್ಟಾಗಿ ಬರಬೇಕು ಅಂತಂದರೆ ಕರೆಕ್ಟಾಗಿ ಅದನ್ನ ವ್ಯಾಲ್ಯೂ ಮಾಡಿ ಆಯಿತಾ. ಹಾಗೆ ನಿಮಗೆ ಇದು ಇಷ್ಟ ಆದರೆ ನೋಡಿ, ಇನ್ನೂ ಡಾರ್ಕ್ ಮಾಡ್ತಾ ಇದ್ದೀನಿ ಇವಾಗ. ಈ ವಿಡಿಯೋ ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಇಷ್ಟ ಆದರೆ, ಇದು ಉಪಯೋಗ ಆಗುತ್ತೆ ಅನ್ನೋದಾದರೆ ಖಂಡಿತ ನೀವು ಲೈಕ್ ಮಾಡಿ. ಇದರಲ್ಲಿ ಏನಾದರೂ ನಿಮಗೆ ಅನುಮಾನಗಳಿದ್ದರೆ, ಪೆನ್ಸಿಲ್ ಹಿಡ್ಕೊಳೋದಾಗಲಿ ಬೇರೆ ಯಾವುದೇ ಒಂದು ಅನುಮಾನಗಳಿದ್ದರೆ ಅದೇ ಕಾಮೆಂಟ್ ಮಾಡಿ, ಉತ್ತರ ಕೊಡ್ತೀನಿ. ಎಲ್ರಿಗೂ ಕೂಡ ಶೇರ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ, ಇನ್ನೊಬ್ರು ಖುಷಿಯಾಗಿ ಅದನ್ನು ಆಸ್ವಾದನೆ ಮಾಡಲಿ, ಕಲೀಲಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಉಪಯೋಗ ಆದರೆ ಖಂಡಿತ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ ಶೇರ್ ಮಾಡ್ತೀರಾ ಬೇರೆಯವರಿಗೆ, ಅಥವಾ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬೇರೆಯವರಿಗೂ ಕೂಡ ಶೇರ್ ಮಾಡಿ. ನೀವು ಖಂಡಿತ ಇದರಲ್ಲಿ ಕಲಿಬೋದು. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಂಪೂರ್ಣವಾಗಿ ಅದರ ಲ್ಯಾಂಡ್ಸ್ಕೇಪನ್ನು ಹ್ಯಾಂಗ್ ಮಾಡೋದು, ಆ ಪರ್ಸ್ಪೆಕ್ಟಿವ್ ಹ್ಯಾಗ್ ತಗೋಬೋದು ಅಂತ ಕಂಪ್ಲೀಟಾಗಿ ಥಿಯರಿಟಿಕಲ್ ಆಗಿ ಹೇಳ್ತಾ ಹೋಗ್ತೀನಿ. ಯಾವುದೇ ಇದನ್ನ ಇದು ಮಾಡ್ಕೊಬಿಡಿ. ಯಾವುದೇ ಡೌಟ್ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನೀವು, ಆಗ ನಾನು ನಿಮಗೆ ಉತ್ತರ ಕೊಡ್ತೀನಿ. ಖಂಡಿತ ಯಾವುದೇ ರೀತಿಯ ಕಾಮೆಂಟ್ ಆದರೂ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಇನ್ನೊಬ್ಬರಿಗೆ.
ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೂ ಸ್ವಲ್ಪ ಮೋಟಿವ್ ಸಿಗುತ್ತೆ. ಅದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು, ಬೇರೆಯವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಆವಾಗ ನಿಮಗೂ ನನಗೂ ಮಾಡಿದ್ದಕ್ಕೂ ಇಷ್ಟು ಟೈಮು ಎಲ್ಲ ಕೊಟ್ಟು ನಾನು ಮಾಡ್ತಾ ಇದ್ದೀನಿ. ಅದರ ಉಪಯೋಗ ಅದು ಪಡ್ಕೊಂಡ್ರೆ ನನಗೂ ಒಂದು ರೀತಿ ಆತ್ಮತೃಪ್ತಿ ಅಂತಂದರೆ ತಪ್ಪಾಗಲಾರ್ದು. ಖಂಡಿತ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಶೇರ್ ಮಾಡ್ಕೊಳ್ಳಿ. ಇನ್ನೂ ನಿಮ್ಗೆ ಹೆಚ್ಚಿನ ವಿಡಿಯೋಗಳು ಬೇಕಾದರೆ ನೀವು ಡೈರೆಕ್ಟ್ ನಮ್ಮ ಬೆನಕಾಮ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಹೋದರೆ ಹಳೆ ವಿಡಿಯೋಗಳೆಲ್ಲ ಸಿಗ್ತವೆ. ಅಲ್ಲಿ ನಾನು ಸಾಕಷ್ಟು ಇವನ್ನ ಲ್ಯಾಂಡ್ಸ್ಕೇಪ್ಗಳನ್ನ ಮಾಡಿದ್ದೀನಿ, ಪೆನ್ಸಿಲ್ ಸ್ಕೆಚ್ಗಳು ಮಾಡಿದ್ದೀನಿ. ಹಳೇದು ಸಿಗ್ತವೆ. ಹಳೇದು ಪರ್ಸ್ಪೆಕ್ಟಿವ್ 1 ಪಾಯಿಂಟ್ 2 ಪಾಯಿಂಟ್ ಪರ್ಸ್ಪೆಕ್ಟಿವ್ ಸಪ್ರೇಟ್ ವಿಡಿಯೋಗಳು ಸಿಗ್ತವೆ ಅಲ್ಲಿ. ಆ ವಿಡಿಯೋಗಳನ್ನೆಲ್ಲ ನೀವು ನೋಡ್ಬೋದು. ಅವನ್ನೆಲ್ಲ ನೋಡಿದರೆ ನೀವು ಇನ್ನೂ ಹೆಚ್ಚಿನ ಇದನ್ನು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಈ ವಿಡಿಯೋದಲ್ಲೂ ಕೂಡ ಈಗ ಸಪ್ರೇಟು ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ನೀವು ಚೆನ್ನಾಗಿ ಕಲ್ತ್ಕೊಳ್ಳಿ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಕಲ್ತ್ಕೊಳ್ಳಿ. ಬೇರೆ ಬೇರೆ ಅದರಲ್ಲಿ ಆಬ್ಜೆಕ್ಟ್ಸ್ ಎಲ್ಲ ಬರುತ್ತೆ, ಮನೆ ಬರುತ್ತೆ, ನೇಚರ್ನಲ್ಲಿ ಬರಬೇಕಾದಂಥ ಎಲ್ಲದೂ ಕೂಡ ಬರುತ್ತೆ. ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.